ಗೀಟ ಏನೋ ಇಟ್ಟೆ, ಅಡ ಇಟ್ಟರು ನನ್ನ ಒಡವೆ ಯಾವಾಗ ಬಿಡಿಸ್ಕೊಡ್ತೀಯಾ? ಎಲ್ರಿಗೂ ಚಾಕ್ಲೇಟ್ ಕೊಡಿ, ಅಂಕಲ್ ಕೊಡಿ, ಆಂಟಿ ಕೊಡಿ, ಚಾಕ್ಲೇಟ್ ಕೊಡಿ, ತಗೊಳ್ಳಿ ಎಲ್ರು ಒಂದೊಂದೇ ಚಾಕ್ಲೇಟ್ ತಗೋಬೇಕಾಯ್ತಾ? ಎಲ್ಲ ದೇವರ ನಾರಾಯಣ, ಅರಳಿದ ಕಮಲದಂಗಿರೋ ನಮ್ ಸಂಘನ ನೀನ್ ಬಿಟ್ಟೋದು ಮಾತ್ರಕ್ಕೆ ಅದು ಬಾಡೋಗೋದಿಲ್ವೋ? ನೋಡ್ತಾ ಇರು, ಯಡಿಯೂರು ಸಿದ್ಧಲಿಂಗೇಶ್ವರ ಮೇಲೆ ಆಣೆ, ದೇವಸ್ಥಾನದ ಮುಂದೆ ಒಡೆದ ತೆಂಗಿನಕಾಯಿ ತರ ನಿನ್ನ ಸಂಘ ಒಡೆದು ಚೂರಾಗಿ ಮತ್ತೆ ನಮ್ ಸಂಘಕ್ಕೆ ಬರ್ಲೋ ಬೇಡವೋ ಅಂತ ಯೋಚನೆ ಮಾಡ್ಲಿಲ್ಲ, ನಾನ್ ಮೂಗ್ ಕೂಸ್ಕೋತೀನಿ. ಒಗಲೇ, ಚಿಂತೆ ಮಾಡಕ್ಕೆ ನಾನು ಚೀತು ಸಂಘದಲ್ಲಿಲ್ಲ, ದೇವರು ಕೊಟ್ಟ ಯುವಕರ ಸಂಘ ಕಣ. ನೀನು ದೇವರು ಕೊಟ್ಟ ಯುವಕರ ಸಂಘ ಕಟ್ಟಿದ್ದಕ್ಕೆ ನನಗೆ ಬೇಜಾರಿಲ್ಲ ಕಣೋ, ಆದ್ರೆ ಪತ್ತಲೊಬ್ಬಳು ಮಡಿಕೊಂಡಿದ್ದಿಲ್ಲ, ಅವಳು ನಿನಗೆ ಶೋಭೆ ತರಲ್ಲ ಕಣೋ, ಶೋಭೆ ತರಲ್ಲ. ಒಗಲೇ ಹಾಗಲ್ಲ ಅಧ್ಯಕ್ಷರೇ, ನಿಮ್ಮ ಅಪ್ಪ ಕರಿತಾವನೆ. ಏನಂತೆ? ಆ ಶಿವರುದ್ರ ಗೌಡ್ರ ಹೊಸ ಬಾವಿಗೆ ಬಿದ್ದೋಗದೆ. ಯಾಕೆ ಅವನ್ ಬೀಳಿಲ್ವಂತ? ಬಾ ಕೂತ್ಕೋ. ಹಸುನ್ ಬಿಟ್ಟು ಎಲ್ಲಿಗೆ ಹೋಗಿದ್ದೆ ನೀನು? ಈಗ ನಿಮ್ಮ ಅಪ್ಪನ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಅಷ್ಟೇ ನಮ್ಮಿಬ್ರು. ಗೌಡ್ರಲ್ಲಿ ಹೋಗಿದ್ದಾರೆ? ಅವರು ಜೀಪ್ ತರೋದಕ್ಕೆ ಮಡಿಕೇರಿಗೆ ಹೋಗಿದ್ದಾರೆ. ಹ್ಞೂ ಸರ್. ಹಾ, ಗೆಜ್ಜೆಪುರಕ್ಕೆ ಬಂದು ಗುಂಡಿ ಬಾವಿ ಅಂತ ಕೇಳಿ ಸರ್, ಯಾರು ಬೇಕಾದ್ರೆ ಹೇಳ್ತಾರೆ. ಸ್ವಲ್ಪ ಬೇಗ ಸರ್. ಯಾರಿಗೋ? ಫೈರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿದ್ದೀನಿ. ಅಪ್ಪ ತಗೊಂಡ, ಏನೋ ಭಯ ಪಟ್ಕೋಬೇಡ ಅಂತೇಳಿ. ಯಾಕೆ ಸರ್ ಅದು ಹಸ ಮ್ಯಾಲ್ ಬರ್ಬೇಕಾದ್ರೆ ಗಾಬರಿ ಆಯ್ತದಲ್ಲ, ಅದಕ್ಕೆ ಕಣ್ಣು ಕಟ್ಟಕ್ಕೆ. ಓಹ್ ಸೂಪರ್ ಸರ್. ಜೋಪಾನ, ಕಟ್ಟು ಮಗ. ಕರ್ಕೊಂಡು ನಡೀರಪ್ಪ, ಕರು ತಾಕೆ. ಹೋಗವ. ಅಯ್ಯೋ, ತಗೊಂಡೋಗ್ ಕೊಡು ಅಮ್ಮ. ಓಪನ್ ಇಟ್. 24 ಕ್ಯಾರೆಟ್ ಸಿಲ್ವರ್, ಮೇಡ್ ಇನ್ ದುಬೈ, ಕಮಿಂಗ್ ಟು ಗೆಜ್ಜೆಪುರ. ಇದು ನನಗ್ ತಂದ್ಯಾ ಇಲ್ಲ ನಮ್ಮ ಹಸು ಕಾಲಕ್ ತಂದ್ಯಾ? ನಿಮ್ಮ ಹಸು ಕಾಲ್ ಗೆಜ್ಜೆ ಬೇರೆ ತರ್ತಾರೆ ನೋಡೋ. ನಿನಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳು. ನಿಮ್ಮ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೊಸ ಇಂಗ್ಲಿಷ್ ಟೀಚರ್ ಬಂದಿದ್ದಾರೆ, ಅವ್ರಿಗೆ ಕೊಟ್ಟು ವರ್ಕೌಟ್ ಮಾಡ್ಕೋತೀನಿ. ಓಹೋ, ಕೋಪ ನೋಡು ಗಂಡ್ಗೆ. ಮತ್ ಬರಲ್ವಾ? ಎಷ್ಟು ಕಷ್ಟಪಟ್ಟು ಸಂಘದ ಉಂಡಿ ಹೊಡೆದು ತಂದಿರೋದು. ಹುಡುಗಿರ ಸೌಂದರ್ಯ ನಡೆದಾಗ್ಲೇ ಗೊತ್ತಾಗೋದು. ಯಾಕೇನಾಯ್ತು? ಏನಾಯ್ತು ಹೇಳು. ಮುಂದಿನ ವಾರ ಅಮೆರಿಕಾದಲ್ಲಿ ನಡೆಯೋ ಬ್ಯೂಟಿ ಶೋಗೆ ನಿನ್ನನ್ನು ಕಳ್ಸಕ್ ಆಗ್ತಿಲ್ವಲ್ಲ ಅಂತ ನೆನ್ಸ್ಕೊಂಡ್ರೆ ದುಃಖ ಒಕ್ಕಿ ಬರ್ತಾ ಇದೆ. ಇದೆ ನಿಮ್ಮಪ್ಪ ಪೊಲೀಸ್ನವ್ರು ಪೆರೇಡಲ್ಲಿ ನಡ್ಕೊಂಡೋದಂಗೆ ಹೋಗ್ತಾವನೆ. ನಮ್ಮಪ್ಪನ್ಗೆ ನಿದ್ದೆಲ್ ನಡೆಯೋ ಕಾಯಿಲೆ ಇದೆ. ಬರೀ ನಡೆಯೋದಷ್ಟೇನಾ ಅಥವಾ ಅವ್ರ ಮನೆಗೆ ಹೋಗಿ? ಹೌದು, ನಿಮ್ಮಪ್ಪನ್ಗೆ ಕಾಯಿಲೆ ಇರೋದು ಅವನು ಗೊತ್ತಾ? ಗೊತ್ತು. ಅವತ್ ಗನ್ ಕಳ್ದೋದಾಗ್ಲೂ ಇದನ್ನೇ ಹೇಳಿ ಮ್ಯಾನೇಜ್ ಮಾಡಿದ್ದು. ರಾತ್ರಿ ನಿದ್ದೆ ಕಣ್ಣಲ್ಲಿ ನೀವೇ ತಗೊಂಡೋಗಿ ಅಲ್ಲಿಟ್ಟಿರ್ತೀರಾ, ಅದನ್ನ ಎಲ್ರ ಮುಂದೆ ಹೇಳ್ಬೇಕು. ಸೂಪರ್ ಫ್ಯಾಮಿಲಿ. ಬಾ, ನಾವೆಲ್ಲ ಸೆಟ್ಲ್ ಮಾಡೋಣ.
ತಾಯಿ ಕಾಪಾಡಮ್ಮ. ಅಯ್ಯೋ ಅಪ್ಪ, ಎದ್ದೇಳು. ಅಪ್ಪ ಎದ್ಬಿಟ್ರು. ಹೋಗು. ಇವನಿಗೆ ಬೇರೆ ಕೆಲಸನೇ ಇಲ್ವಾ? ನಿಮ್ಮ ಅಪ್ಪಂಗೆ ಮಾಡ್ತೀನಿ ನೋಡಿ. ಅಯ್ಯೋ ಬೇಡ ಬೇಡ. ಏಯ್. ಹಾಯ್ ಸ್ಲೀಪಿಂಗ್ ವಾಕಿಂಗ್ ಮಾಮಾಸ್. ನನಗೊಂದು ಡೌಟು, ನೀನು ಹಿಂಗೆ ನಿದ್ದೆಯಲ್ಲಿ ಓಡಾಡ್ಕೊಂಡೆ 3 ಜನ ಮಕ್ಕಳು ಮಾಡಿದ್ಯಲ್ಲ, ಅಕಸ್ಮಾತ್ ನಿನಗೆ ಕಾಯಿಲೆನೇ ಇಲ್ಲದೆ ಹೋಗ್ಬಿಟ್ಟಿದ್ರೆ ಊರು ತುಂಬಾ ಮಕ್ಕಳು ಮಾಡ್ಬಿಡ್ತಿದ್ಯಲ್ಲ. ಅಳಿ ಅಂದ್ರೆ ಅದನ್ನ ನಾವು ಕೂತ್ಕೊಂಡು ಮಾತಾಡೋಣವಾ? ನಿಮ್ಮಪ್ಪ ನಿದ್ದೆ ಗಂಡಲು. ನೀವು ನಿಜವಾಗ್ಲೂ ಎದ್ಬಿಟ್ರ? ನಿದ್ದೆ ಗಂಡಲ್ಲಿ ನಾನೇ ಏನನ್ನ ಮಾತಾಡ್ಬಿಟ್ನ? ಅಳಿ ಅಂದ್ರು ನಾನು ಮಾತಾಡ್ಬೇಕು. ಬಾಗಲ್ ಹಾಕರೋ. ಅಲೆ ಅಂದ್ರೆ ಓಡಬೇಕು. ಗುಮ್ಮಸ್ಕೊಳಕ್ಕೆ ಈ ನನ್ನ ಮಗ ಇಲ್ಲಿಂದ ಯಾಕೆ ಓಡ್ತಾನೆ? ಆಹಾ ಕಿವಿ ಕತ್ತರಿಸ ಟೈಮ್ ಬಂತು. ಅಪ್ಪ, ಈ ಗನ್ನಿಂದಾನೇ ನನ್ ಸುಟ್ಬಿಡು. ಮಾನಕ್ಕೋಸ್ಕರ ಮಗಳ ಕೈಯಲ್ಲಿ ಸತ್ತ ಶಿವರುದ್ರಿಗೌಡ ಅಂತ ಊರೆಲ್ಲ ಹೇಳಿ, ಇಲ್ಲ ನಾನು ಅವನ್ನ ಮರ್ತು ಬಿಡ್ತೀನಿ ಅಂತ ಸತ್ಯ ಮಾಡಿ ಅಪ್ಪನಿಗೆ ತಕ್ಕ ಮಗಳನ್ಸ್ಕೊ. ಹೇಳು ಹೇಳು, ಪ್ರಾಣ ತೆಗಿತೀಯಾ? ಪ್ರಮಾಣ ಮಾಡ್ತೀಯಾ? ಮಾಡು. ಕಲ್ಲಹಳ್ಳಿ ಹುಡುಗನ್ ಬಂದು ಹೆಣ್ಣು ನೋಡಕ್ ಹೇಳು. ಬನ್ನಿ ಗೌಡ್ರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಕೊನೆ ಮಗಳು ಮದುವೆ, ಓ ಖಂಡಿತವಾಗ್ಲೂ ಬರ್ಬೇಕು. ಬರ್ತೀನಿ ಗೌಡ್ರೆ. ಮಗನ್ನು ಒಂದ್ ಮಾತು ಕರೆದು ಬಿಡೋಣ. ಕೊಡೋದು. ಏನಪ್ಪ ಅಧ್ಯಕ್ಷ, ನಮ್ಮ ಗೌಡ್ರ ಕೊನೆ ಮಗಳು ಮದುವೆ ಕಣಯ್ಯ. ಬಂದು ಬಿಡು, ಒಳ್ಳೆ ಮಾಂಸದ ಊಟನೇ ಹಾಕಿಸ್ತೀವಿ. ಹಂಗೆ ತಿನ್ನಕಂತಾನೆ ಇದೆಯಲ್ಲ ನಿಮ್ ಸಂಘ, ಅದ್ರ ಮೆಂಬರ್ಸ್ ಎಲ್ಲಾರನು ಕರ್ಕೊಂಡ್ ಬಂದ್ಬಿಡು. ಈಗ ತೃಪ್ತಿ ಆಯ್ತಾ? ಸಮಾಧಾನ ಆಯ್ತು ನೋಡಿ ಗೌಡ್ರೆ. ಬರ್ರ. ಆಗ್ತಾ ಇಲ್ಲಪ್ಪ. ಇಷ್ಟು ದಿವಸ ಏನೂ ಅನಿಸ್ತಾ ಇರ್ಲಿಲ್ಲ, ಆದ್ರೆ ಯಾಕೋ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆಯಪ್ಪ. ನಾನು ಹೊರಗಡೆ ಎಷ್ಟೇ ಹುಡುಗಾಟ ಆಡ್ಬೋದು, ಆದ್ರೆ ಒಳಗಡೆ ಸೀರಿಯಸ್ ಆಗಿ ನಾನು ಅವಳು ಲವ್ ಮಾಡಿದ್ದೀನಪ್ಪ. ಈ ಹುಡುಗಿರಿಗೆ ಈ ಮೇಜರು ಮೈನರ್ ಎಲ್ಲ ಮದುವೆಗಷ್ಟೇ ಮ್ಯಾಟರ್ ಆಗುತ್ತೆ ಅನ್ಸುತ್ತೆ, ಹುಡುಗರು ಕೈ ಕೊಡೋದಕ್ಕಲ್ಲಪ್ಪ. ಅಪ್ಪನ ಮೇರಲ್ಲ ಅನ್ನೋ ಹುಡುಗಿರು ಯಾಕಪ್ಪ ನಮ್ಮ ನೋಡ್ಬೇಕು, ಮಾತಾಡ್ಸ್ಬೇಕು? ಅವ್ರಂಗೆ ಮಾಡದೇ ಇದ್ದಿದ್ರೆ ಫಸ್ಟೇ ಬೇರೆ ಯಾವುದೋ ಹುಡುಗಿ ನೋಡ್ಕೊಂಡು ಹೋಗ್ತಿದ್ವಿ ತಾನೆ. ಯಾಕೋ ಗೊತ್ತಿಲ್ಲಪ್ಪ, ನನ್ನ ಟೈಮೇ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ಅಮ್ಮನ ಕಳ್ಕೊಂಡೆ, ಆದ್ರೀಗ ಇಷ್ಟಪಟ್ಟು ಹುಡುಗಿನೂ ನನ್ನ ಬಿಟ್ಟು ಹೊಟ್ಟೋದ್ಲು. ಅಷ್ಟೇ ಯಾಕಪ್ಪ ನಮ್ಮ ನಾರಾಯಣ ಅವನಿಗೊಬ್ಬಳು ಸಿಕ್ಲು ಅಂತ ನನ್ನ ಬಿಟ್ಟು ಹೋಗ್ಬಿಟ್ಟ. ನಾನು ಇಷ್ಟಪಟ್ಟವರೆಲ್ಲ ನನ್ನ ಬಿಟ್ಟು ಹೋಗ್ತಾರೆ ಅನ್ನೋದೇ, ಆದ್ರೆ ನಾಳೆಯಿಂದ ನೀನು ಅಂದ್ರೆ ನನಗಿಷ್ಟ ಇಲ್ಲಪ್ಪ. ಲೇ ಬಿಡಲೇ, ತಾಯಿ ಇಲ್ದಿರೋ ಹುಡ್ಗನ್ ಮದುವೆ ಮಾಡ್ಕೊಳಕ್ ಕೇಳ್ಕೊಂಬಂದಿರ್ಬೇಕು. ಯಾಕೆ ಹೇಳು? ತಾಯಿ ಇಲ್ದಿರೋ ಹುಡ್ಗ ಬರೋಳ್ನ ತಾಯಿ ತರ ನೋಡ್ಕತಾನೆ. ಅವಳ ಕರ್ಮ. ತಗ ದುಡ್ಡು, ಹೋಗು ಔಷಧಿ ಕುಡಿ ಹೋಗ್. ಅಪ್ಪ, ಔಷಧಿ ಕುಡಿದು ನನ್ನ ಸಾಯಿ ಅಂತೀಯಪ್ಪ? ಲೇ, ಇದು ಉಳ್ದ ಔಷಧಿ ಅಲ್ಲ ಕಣೋ, ಲವ್ ಫೇಲ್ಯೂರ್ ಔಷಧಿ.